ನಮಸ್ತೆ ವೀಕ್ಷಕರೇ, ಇವತ್ತು ಮಾವಿನ ಹೂವಿನಿಂದ ಚಟ್ನಿ ಮಾಡುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ಮಾವಿನ ಹೂಗಳನ್ನು ಒಂದೊಂದಾಗಿ ಹೊಚ್ಚಿಕೊಳ್ತಾ ಇದ್ದೀನಿ. ಬಾಣಲಿಗೆ 3 ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೀನಿ. ಸ್ವಲ್ಪ ಕಾದ ನಂತರ ಸಾಸಿವೆ 1 ಚಮಚ ಹಾಕಿಕೊಳ್ತಾ ಇದ್ದೀನಿ. ಜೀರಿಗೆ 1 ಚಮಚ, ಉದ್ದಿನಬೇಳೆ 1 ಚಮಚ. ಸಣ್ಣ ಫ್ಲೇಮಲ್ಲಿ ಹುರಿದುಕೊಳ್ಳಿ. ಹತ್ತರಿಂದ 12 ಜೀರಿಗೆ ಮೆಣಸು ಹಾಕಿಕೊಳ್ತಿದ್ದೀನಿ. ಚಿಟಿಕೆ ಇಂಗು ಹಾಕಿಕೊಳ್ತಿದ್ದೀನಿ. ಖಾರ ಬೇಕು ಅನ್ನೋರಿಗೆ 1 ಹಸಿಮೆಣಸಿನಕಾಯಿ ಹಾಕಿಕೊಳ್ಳಿ. ಸ್ವಲ್ಪ ಕರಿಬೇವು ಹಾಕಿಕೊಳ್ತಿದ್ದೀನಿ. ಹಾಗೆ ಹೊಚ್ಚಿಕೊಂಡ ಮಾವಿನ ಹೂಗಳನ್ನು ಹಾಕಿ 5 ನಿಮಿಷ ಬಾಡಿಸಿಕೊಳ್ತೀನಿ. ಹುರಿದ ಮಿಶ್ರಣ ಈಗ ರೆಡಿಯಾಗಿದೆ. ಈಗ ಮಿಕ್ಸಿ ಜಾರಿಗೆ 1 ಚಮಚದಷ್ಟು ಕಲ್ಲುಪ್ಪು ತಗೊಂಡಿದ್ದೀನಿ. ಹುರಿದ ಮಾವಿನ ಹೂವಿನ ಮಿಶ್ರಣ, ಅರ್ಧ ಕಡಿ ಕಾಯಿ ತುರಿ, 1 ಲಿಂಬೆ ಗಾತ್ರದಷ್ಟು ಹುಣಸೆಯನ್ನು ಹಿಂಡಿಕೊಂಡಿದ್ದೀನಿ. ಚಟ್ನಿಗೆ ಬೇಕಾದಷ್ಟು ನೀರು. ಇವೆಲ್ಲವನ್ನು ಒಂದೊಂದಾಗಿ ಮಿಕ್ಸಿಗೆ ಹಾಕಿಕೊಳ್ತೀನಿ. ಮಾವಿನ ಹೂವಿನ ಚಟ್ನಿಯು ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿಗೆ ನೆಂಚಿಕೊಳ್ಳಲು ಚಟ್ನಿ ಸೂಕ್ತ ಅಂತಲೇ ಹೇಳಬಹುದು. ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನನ್ನ ಎಲ್ಲ ವೀಕ್ಷಕರಿಗೂ ಆರ್ ಕುಕಿಂಗ್ ಚಾನಲ್ನಿಂದ ಧನ್ಯವಾದಗಳು.